ಪ್ರಧಾನಿ ಮೋದಿ ಅವರು ಬೆಳಗಾವಿಗೆ ಬರೋಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಬೆಳಗಾವಿಗೆ ಪ್ರಧಾನಿಯವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡೋಕೆ ಈಗಾಗಲೇ ಬಿಜೆಪಿಯವರು ಕೂಡ ಸಜ್ಜಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ಬಾರಿ ಪ್ರಧಾನಿಯವರನ್ನ 15 ಜನ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವಿವಿಧ ಸಮಾಜದ ಮುಖಂಡರುಗಳು ಸ್ವಾಗತ ಮಾಡ್ತಾ ಇರುವಂಥದ್ದನ್ನು ಕೂಡ ವಿಶೇಷವಾಗಿರುವಂಥದ್ದು. ಯಾಕಂದರೆ ಒಂದೇ ಸಮುದಾಯ ಒಂದೇ ಇದು ಅನ್ನುವಂತಹ ಸೀಮಿತ ರೀತಿಯಲ್ಲಿ ಮಾತಾಡ್ತಾ ಇದ್ದಂಥವ್ರಿಗೆ ಈ ಬಾರಿ ಬೇರೆ ಬೇರೆ ಸಮುದಾಯದ ಮುಖಂಡರಿಂದ ಮೋದಿ ಅವ್ರನ್ನ ಸ್ವಾಗತ ಮಾಡುವುದರ ಮೂಲಕ ಎಲ್ಲೋ ಒಂದು ಕಡೆ ಯಾರೆಲ್ಲ ಟೀಕೆ ಮಾಡ್ತಿದ್ರು ಅವ್ರಿಗೂ ಕೂಡ ಸಂದೇಶ ರವಾನಿಸುವಂಥದ್ದನ್ನು ಬಿಜೆಪಿಯ ನಾಯಕರು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಈಗ 15 ಜನರ ಪೈಕಿ 4 ಜನರಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೇನೆ, ಯಾವ ರೀತಿಯಾಗಿ ಅವರಿಗೆ ಖುಷಿ ಆಗ್ತಿದೆ ಅನ್ನುವಂಥದ್ದನ್ನು ಕೇಳ್ತೀನಿ. ಮೋದಿ ಅವ್ರನ್ನ ನೋಡೋದೇ ಒಂದು ಸೌಭಾಗ್ಯ ಅಂತೀರಿ ನೀವು ಬಿಜೆಪಿ ಅವರೆಲ್ಲ. ಇವತ್ತು ನೀವೇ ಅವ್ರನ್ನ ಸ್ವಾಗತ ಮಾಡೋಕೆ ಅವಕಾಶ ಸಿಕ್ಕಿದೆ, ಹೇಗೆ ಅನ್ನಿಸ್ತಾ ಇದೆ? ದಿಸ್ ಇಸ್ ಜಸ್ಟ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಯಾವುದೇ ಕಾರ್ಯಕರ್ತರಿಗೂ. ಇದು ಒಂದು ಕನಸಾಗಿರುತ್ತೆ. ನಾವು ಯಾರನ್ನ ದೇವರಂತ ಪೂಜೆ ಮಾಡ್ತೀವಿ, ಒಂದು ದೇವಿ ಶಕ್ತಿ ಉಳ್ಳುವಂಥ ಒಂದು ವಿಶ್ವ ಮಾನವ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ ಅಂದರೆ ಇದು ನಮಗೆ ಯಾವುದೇ ಒಂದು ಹಬ್ಬಕ್ಕಿಂತ ಕಡಿಮೆ ಅಲ್ಲ. ಇದೇ ಒಂದು ಹಬ್ಬ, ಇದೇ ಒಂದು ಸಂತೋಷ, ಬಹಳ ಸಂತೋಷದ ವಿಷಯ. ಅದೇ ರೀತಿ ಒಂದು ಜಸ್ಟ್ ಲೈಕ್ ನಮ್ದೆಲ್ಲ ನನಸಾಗ್ತಾ ಇದೆ. ಆ್ಯಂಡ್ ಯಾರಿಗೆ ನಾವು ಇನ್ಸ್ಪಿರೇಷನ್ ಅಂದ್ಕೊಂಡಿದ್ದೀವಿ, ಯಾರ ಸಲುವಾಗಿ ಈ BJP ಅಲ್ಲಿ ಕೆಲಸ ಮಾಡ್ತಾ ಇದೆ, ಅವರೇ ಸಾಕ್ಷಾತ್ತಾಗಿ ಬರ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಹೆಚ್ಚು ಸಂತೋಷ ಸುದ್ದಿ ಯಾವುದೂ ಇಲ್ಲ. ಹೆಂಗೆ ಅನ್ಸುತ್ತೆ ಮೋದಿ ಅವ್ರನ್ನ ಇವತ್ತು ನೀವು ಎದುರ ಬದ್ರ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ರಿ? ಭಗವಂತ ಧರೆಗೆ ಬಂದಾಗ ಎಷ್ಟು ಖುಷಿ ಆಗ್ತೈತಿ ಅನ್ನೋದಕ್ಕಿಂತ ಅಷ್ಟು ನೋಡಕ್ಕೆ ಆತುರದಿಂದ 2 ಕನಸು ಅಲ್ಲೋದಿಲ್ಲ ಅಂತ ಅನಿಸ್ತೈತಿ. ನಾನೊಂದು ಸಣ್ಣ ಸಮುದಾಯದವರು, ಕುರುಬ ಸಮುದಾಯದವ್ರಿಗೆ ನನಗಿಂತ ಅವಕಾಶ ಸಿಕ್ಕದ್ದು ನನ್ನ ಭಾಗ್ಯ. ಈ ಭಾಗ್ಯವನ್ನು ನನಗೆ ಕಲ್ಪಿಸಿಕೊಟ್ಟಿರುವಂಥ ಎಲ್ಲ BJP ನಾಯಕರಿಗೆ ನಾನು ಈ ಸಮಯದಲ್ಲಿ ಕರೆದಿದ್ದೆ ಅಂತ ಹೇಳ್ತೀನಿ. ಮಾಧ್ಯಮದವ್ರ ಮುಖಾಂತರ ಏನು ಹೇಳಬೇಕಂತಂದ್ರೆ, ಇಂಥ ಮಹಾನ ವ್ಯಕ್ತಿಯನ್ನು ನಾವು ನೋಡೋದು ನಮ್ಮೆಲ್ಲರ ಸೌಭಾಗ್ಯ. ದೇಶ ಕಂಡ ಅಪ್ರತಿಮ ಧೀಮಂತ ನಾಯಕನ ನೋಡೋದಕ್ಕೆ ನನ್ನ 2 ಕನಸು ಅಲ್ಲೋದಿಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಕೊಂಡಿದ್ರಿ ಯಾವತ್ತರ ನಾವು ಮೋದಿ ಅವ್ರನ್ನ ಸ್ವಾಗತ ಮಾಡ್ಬೋದು ಅನ್ನೋ ಮಟ್ಟಿಗೆ? ಸರ್, ನಾವು ಸಾಮಾನ್ಯ ಕಾರ್ಯಕರ್ತರು ಯಾವತ್ತೂ ಕೂಡ ಈ ಥರ ನಾವು ಅಂದ್ಕೊಂಡಿರಲಿಲ್ಲ. ಇದು ಬದುಕಿನ ಸಾರ್ಥಕ ಕ್ಷಣ. ಯಾಕಂದರೆ ಮೋದಿಜಿಯವರು ಕೇವಲ ಭಾರತ ಮೆಚ್ಚಿದ ನಾಯಕರಲ್ಲ, ಮೋದಿಜಿಯವರು ವಿಶ್ವ ಮೆಚ್ಚಿದ ನಾಯಕರು. ಕಳೆದ 500 ವರ್ಷಗಳಲ್ಲಿ ಭಾರತಕ್ಕೆ ಇಂಥ ಒಬ್ಬ ನಾಯಕರು ಸಿಕ್ಕಿರಲಿಲ್ಲ. ಅಂಥ ಒಬ್ಬ ಶ್ರೇಷ್ಠ ಮಟ್ಟದ ನಾಯಕರನ್ನು ಇವತ್ತು BJP ಪಕ್ಷ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಸ್ವಾಗತ ಮಾಡುವಂಥ ಅವಕಾಶ ನೀಡ್ತಾ ಇದೆಯಲ್ಲ, ಇದು BJPಯ ಪಕ್ಷದ ಒಂದು ತತ್ವ ಸಿದ್ಧಾಂತ. ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಹೆಂಗೆ ಅನಿಸುತ್ತೆ ಇವತ್ತು ಮೋದಿ ಅವ್ರನ್ನ ಸ್ವಾಗತ ಮಾಡ್ಕೊಳತ್ತೀರಿ? ಆ ಕ್ಷಣಕ್ಕೆ ಹೆಂಗೆ ಕಾಯ್ತಾ ಇದ್ದಾರೆ ರೀ? ನಮಗೊತ್ತು ಕಾತುರದಾಗ ಭಾಳ ಕಾಯ್ತಿದ್ದೇವೆ ರೀ. ಅದು ದೇವರಿಗೆ ಭೇಟಿ ಆದಂಗೆ ಆಗ್ತಿದೆ ರೀ. ನಮಗೊಂದು ಕೆಳಮಟ್ಟದ ಕಾರ್ಯಕರ್ತರು ನಾವು ಗುರುತಿಸಿ ಪಕ್ಷದಾಗ ಸೇವೆ ಮಾಡಿದ್ದಕ್ಕೆ ನಮಗೊಂದು ಎಲ್ಲ ಮುಖಂಡರಿಂದ ಅವಕಾಶ ಸಿಕ್ಕೈತಿ. ಇದೊಂದು ಖುಷಿ ವ್ಯಕ್ತಪಡಿಸ್ತೇವೆ ರೀ ಭಾಳ. ಇದಿಷ್ಟು ಸದ್ಯ ಈಗ ಒಂದು ಕಡೆ 15 ಜನ ವಿವಿಧ ಸಮಾಜದ ಮುಖಂಡರಿಗೆ ಮೋದಿ ಅವ್ರನ್ನ ಸ್ವಾಗತಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಕಲ್ಪನೆಗೆ ಮೀರಿದ್ದು, ಯಾವತ್ತೂ ಊಹೆ ಕೂಡ ಮಾಡ್ಕೊಂಡಿರಲ್ಲ ಅಂಥದ್ದೊಂದು ಅವಕಾಶ ಸಿಗ್ತಾ ಇದೆ. ಸೊ ಬಹಳ ಕಾತುರದಿಂದ ಆ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ TV9.